93 ಕಂಟಿನ್ಯೂ ಮಾಡ್ತದೆ. ಸೊ ಬೇರೆ ಕೆಲಸಕ್ಕೇನು ಹೋಗ್ಬೇಕು ಅಂತ ಅನ್ನಿಸ್ತಿಲ್ಲ ಸರ್? ಗೌರ್ಮೆಂಟ್ ಜಾಬ್ ಬಂತು, ನಾವು ಆಫರ್ ಬೇಡ ಅಂತ ಹೇಳಿದ್ರು. ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೂ ಹೋಗ್ಲಿಲ್ವಾ ನೀವು? ಹೌದು, ಹೋಗಿಲ್ಲ. ಓ ಗ್ರೇಟ್ ಸರ್. ದೋಸೆನಾಗ ಸರ್ ಫುಲ್ ತಿನ್ನಕ್ಕಾಗಲ್ಲ. ಓಪನ್ ಒಂದು ತಗೊಂಡ್ರು ಒಂದು ಪ್ಲೇಟ್ ಖಾಲಿ ತಂದ್ರೆ ಸ್ಟ್ಯಾಟಸ್ ಪರ ಬರ್ತಾನ ಅವ್ರು. ಸಾಕಪ್ಪ ಅಂತ ಮತ್ತೆ ಇನ್ನೊಂದು ದೋಸೆ ಬೇಕು ಇನ್ನೊಂದು ದೋಸೆ ಬೇಕಂತ ಅನ್ನಲ್ಲ. ಸಾಕಿದೆ ಹೊಟ್ಟೆ ತುಂಬಂತೇಳಿ ಹೊಸ್ದಾಗಿ ಯಾರು ಜನ ಹುಡ್ಕೊಂಬಂದಿರ್ತಾರಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ಗುಬ್ಬಚ್ಚಿ ಸತೀಶ್. ನಾನಿವತ್ತು ದಾವಣಗೆರೆ ವಿನಾಯಕ ನೀವು ಗುಡದಪ್ಪ ಹೋಟೆಲಿಗೆ ಬಂದಿದ್ದೀನಿ. ಇದು ದಾವಣಗೆರೆಯ ಖ್ಯಾತ ಗುಡದಪ್ಪ ಹೋಟೆಲ್ ಫ್ಯಾಮಿಲಿ ಹೋಟೆಲ್ಲು. ಇಲ್ಲಿ ಇಟವಳ್ಳಿ ರೋಡು KTG ನಗರದಲ್ಲಿ ಫಸ್ಟ್ ಮೈನ್ 15 ಕ್ರಾಸಲ್ಲಿ ಈ ಹೋಟೆಲ್ ಇದೆ. ಸೊ ನೀವಿನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಈ ಹೋಟೆಲ್ ಬಗ್ಗೆ ಮಾಹಿತಿ ಪಡೆಯೋಣ ಬನ್ನಿ. ವಿನಾಯಕ ನೀವು ಗುಡದಪ್ಪ ಹೋಟೆಲ್ಲು. ಸೊ ಇಲ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಇಡ್ಲಿ ದೋಸೆ ಮಾಡ್ತಾರೆ. ಸೊ ಇವ್ರ ಹೋಟೆಲ್ ವಿಶೇಷ ಏನಂದರೆ ದೋಸೆ. ಎಲ್ಲ ಸಾಕಷ್ಟು ಜನ ಕಸ್ಟಮರ್ಸ್ ಬೆಳಗ್ಗೆ ಇದ್ದಾರೆ. ಸೊ ಇವರ ಹೋಟೆಲ್ ವಿಶೇಷ ದೋಸೆ. ನೀವೇ ಮೆನು ನೋಡ್ಬೋದು ಇಲ್ಲಿ. ಫುಲ್ ಓಪನ್ ದೋಸೆ, ಮಿನಿ ಓಪನ್ ದೋಸೆ ನೋಡಿ. ರೇಟೆಲ್ಲ ತುಂಬ ಕಮ್ಮಿ ಇದೆ. ಖಾಲಿ ದೋಸೆ 50 ರೂಪಾಯಿ. ತುಂಬ ದೊಡ್ಡ ದೊಡ್ಡ ದೋಸೆಗಳು, ಸಿಂಗಲ್ ಖಾಲಿ, ಮಸಾಲೆ ದೋಸೆ, ಪ್ಲೇನ್ ಮಸಾಲೆ ದೋಸೆ, ಕಟ್ ಓಪನ್ನು, ಸೆಟ್ ದೋಸೆ ಮತ್ತು ಇಡ್ಲಿ ವಡೆ ಕೂಡ ಮಾಡ್ತಾರೆ. ಸೊ ಇದು ಇವರ ಹೋಟೆಲ್ ಮೆನು. ಸೊ ಹೋಟೆಲ್ ಮಾಲೀಕರಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಸ್ನೇಹಿತರೆ, ಈ ಹೋಟೆಲಿನ ಮಾಲೀಕರಾದ ಶ್ರೀಯುತ ನರಸಿಂಹಮೂರ್ತಿ ಅವರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿ. ಸೊ ನೀವು ದಾವಣಗೆರೆ ಖ್ಯಾತ ಹೋಟೆಲ್ ಉದ್ಯಮಿ ಅಂದರೆ ತುಂಬ ಫೇಮಸ್. ನಿಮ್ಮ ತಾತ ಗುಡದಪ್ಪನವರ ಮೊಮ್ಮಗ ಅಂತ ಗೊತ್ತಾಯ್ತು. ಹೌದು. ಸೊ ಭಾಳ ಸಂತೋಷ. ಸೊ ಈ ಹೋಟೆಲ್ ಉದ್ಯಮದಲ್ಲಿ ನೀವು ಮುಂದುವರಿತಾ ಇದ್ದೀರಾ. ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈ ಹೋಟೆಲ್ ನೀವು ಉದ್ಯಮಕ್ಕೆ ನೀವು ಯಾಕೆ ಬಂದ್ರಿ? ಮೊದಲಿಂದನೂ ಇದೇ ಕೆಲಸದಲ್ಲಿದ್ದೀರಾ ತಾತ ಅವ್ರ ಜೊತೆ? ಹೌದು, ನಮ್ಮ ತಾತರು ನಮ್ಮ ಅಪ್ಪರು ನಾವೆಲ್ಲ ಕಂಟಿನ್ಯೂ ಒಂದೇ ಹೋಟ್ಲ್ ಕೆಲಸ ಮಾಡ್ಕೊಂತಾನೆ ಬಂದಿರೋದು ಮೊದಲಿಂದ. ಓಕೆ, ನಿಮ್ಮ ತಂದೆಯವರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ? ನಮ್ಮದು ಡಿಗ್ರಿ ಆಗಿದೆ. ಓಕೆ, ಡಿಗ್ರಿ ಆದಮೇಲೆ ಕಂಪ್ಲೀಟ್ ಮತ್ತು ಈಗ ಇದೇ ಡ್ಯೂಟಿ ಕಲ್ತಿರೋದ್ರಿಂದ ಕಂಟಿನ್ಯೂ ಮಾಡ್ತೇವೆ. ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಸರ್ ನೀವು ಎಷ್ಟು ವರ್ಷದಿಂದ ಈ ಹೋಟೆಲ್ ನಡೆಸ್ತಾ ಇದ್ದೀರಾ? ನಾನು ಇಲ್ಲಿ 30 ವರ್ಷ ಸರ್. 96ರಿಂದ ಮಾಡ್ತಾ ಇದ್ದೀನಿ. ಸೊ ಇದೇ ಜಾಗದಲ್ಲಿ ಇದೆ? ಹೌದು, ಇದೇ ಜಾಗದಲ್ಲಿ 90ರಿಂದ ಮಾಡ್ತಾ ಇದ್ದೀನಿ. ಓಕೆ. ನಮ್ಮ ಅಜ್ಜರು 53ನೇ ಇಸ್ವಿಯಿಂದ ಮಾಡ್ತಾಯಿದ್ರು. ಓಕೆ. ಅವ್ರು ಆದಮೇಲೆ ಅಪ್ಪಾರು ಮಾಡಿದರು. ಓಕೆ. ಈಗ ನಾವು ಈಗ 96ರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಬೇರೆ ಕೆಲಸಕ್ಕೇನು ಹೋಗ್ಬೇಕು ಅಂತ ಅನ್ನಿಸ್ತಿಲ್ಲ ಸರ್? ಗೌರ್ಮೆಂಟ್ ಜಾಬ್ ಬಂತು, ನಾವು ಅಪ್ಪಾರು ಬೇಡ ಅಂತ ಹೇಳಿದ್ರು. ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೂ ಹೋಗ್ಲಿಲ್ವಾ ನೀವು? ಹೌದು, ಹೋಗಿಲ್ಲ. ಓ ಗ್ರೇಟ್ ಸರ್. ಈ ಕಾಲದಲ್ಲೆಲ್ಲ ಗೌರ್ಮೆಂಟ್ ಜಾಬ್ ಸಿಕ್ಕೂರೇ ಸಾಕು ಅಂತಿರ್ತಾರೆ. ಸೊ ಹಂಗಾಗಿ ನಿಮ್ಗೀಗ ಸಮಾಧಾನ ಇದೆಯಾ? ಇದೆ ಸರ್. ಗೌರ್ಮೆಂಟ್ ಕೆಲಸ ಬಿಟ್ಟು ನಾನು ಈ ಕೆಲಸ ಮಾಡ್ಕೊಂಡು ತೃಪ್ತಿ ಇದೆ ಸರ್. ಸಮಾಧಾನ ಇದೆ. ಸೊ ನಿಮ್ಮ ಹೋಟೆಲ್ ಏನೇನು ಮಾಡ್ತೀರಾ ಸರ್? ಆಮೇಲೆ ಇಡ್ಲಿ ವಡೆ ದೋಸೆ ಸರ್. ಇಡ್ಲಿ ವಡೆ ದೋಸೆ ಐಟಮ್? ಅದೇ ಸರ್. ಆಮೇಲೆ ಟೈಮಿಂಗ್ಸ್ ನಿಮ್ಮದು? ನಮ್ಮದು ಬೆಳಗ್ಗೆ 6:30ರಿಂದ ಮಧ್ಯಾಹ್ನ 3 ಗಂಟೆ ಸರ್. ಮಧ್ಯಾಹ್ನ 3 ಗಂಟೆ. ಸೊ ಬೆಳಗ್ಗೆ ಮಧ್ಯಾಹ್ನ ಮಾತ್ರ ಇರುತ್ತೆ. ಸೊ ಏನು ರೇಟು ಸರ್? ನಿಮ್ಮಲ್ಲೆಲ್ಲ ಭಾಳ ಕಮ್ಮಿ ದುಡ್ಡಿಗೆ ದೊಡ್ಡ ದೊಡ್ಡ ದೋಸೆ ಕೊಡ್ತೀರಾ ಅಂತ ತುಂಬ ಜನ ದಾವಣಗೆರೆಯಲ್ಲಿ ಮಾತಾಡ್ತಾರೆ. ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ. ಸೊ ಏನು ವಿಶೇಷ ಅಂತ ಅಂದ್ಬಿಟ್ಟು ಹಂಗೆ ನಮ್ಮದು ಮೊದಲಿಂದ ಮಾಡ್ಕೊಂಬಂದೆ ಸರ್. ಅದರಲ್ಲಿ ಒಂದು ಅನುಭವ ಇರೋದ್ರಿಂದ ಮಾಡ್ತಾ ಇರೋದು. ಓಕೆ. ಅದು ಅಲ್ಲಿ ಸ್ವಲ್ಪ ನಾವು ಮಾಡೋ ವಿಧಾನದಲ್ಲಿ ಕ್ವಾಲಿಟಿ ಕೊಡ್ತಾರಕ್ಕೆ ಅನುಕೂಲ ಆಗತ್ತೆ ಸರ್. ಓಕೆ. ಸೊ ನಿಮ್ಮ ಹೋಟ್ಲ್ ಒಂದ್ಸತಿ ತೋರಿಸಿ ಸರ್, ಏನೇನು ಮಾಡ್ತೀರಾ ಅಂತ ಅಂದ್ಬಿಟ್ಟು. ಬನ್ನಿ. ಸೊ ಇವರೇನಾ ಸರ್ ನಿಮ್ಮ ತಂದೆಯವರ? ಅವರೇ ನಮ್ಮ ತಂದೆ ಸರ್. ಇವ್ರು ನಮ್ಮ ತಂದೆಯವರು, ಅವ್ರ ಅಜ್ಜಾರು ಸರ್. ನಿಮ್ಮ ಅಜ್ಜವರವರು? ಅವರೇ ಗುಡದಪ್ಪನವರು? ಆ ಕಡೆ ಗುಡದಪ್ಪ. ಸೊ ಇವೆಲ್ಲ ಫ್ಯಾಮಿಲಿ ಇನ್ಕ್ಲೂಡ್ ಆಗಿದೆ ಬಿಸ್ನೆಸ್ಸಲ್ಲಿ? ಹೌದು ಸರ್, ನಮ್ಮ ಫ್ಯಾಮಿಲಿ ಎಲ್ಲ ಕೆಲಸ ಮಾಡ್ತಾ ಇರೋದು. ಸೊ ಇವರು ನಮ್ಮ ಮಗ ಸರ್. ಓಕೆ. ಇವರು ನಮ್ಮ ಮಿಸ್ಸಸ್. ನಮಸ್ತೆ. ಸೊ ಇವರೊಬ್ರು ಕೆಲಸ ಮಾಡ್ತಾರೆ? ಇವರು ಕೆಲಸ ಮಾಡ್ತಾರೆ. ಓಕೆ ಓಕೆ. ಅಣ್ಣ ಆರಾಮ? ಸರ್ ಇಲ್ಲಿ ಏನೇನು ಮಾಡ್ತೀರಾ ಸರ್? ನಮ್ಮ ದೋಸೆ ಹಾಕ್ತೀವಿ, ಇಡ್ಲಿ ವಡೆ. ಓಕೆ. ಓಪನು ಫೇಮಸ್ ಸರ್. ಓಪನು, ಮಸಾಲೆ ಖಾಲಿ ದೋಸೆ, ಸಟ್ ದೋಸೆ. ನಮ್ಮಲ್ಲಿ ಬೆಣ್ಣೆ ಇಲ್ಲ ಸರ್. ಬೆಣ್ಣೆ ದೋಸೆ? ಬೆಣ್ಣೆ ಮಾಡಲ್ಲ ಸರ್. ಬೆಣ್ಣೆ ಒಂದು ಬಿಟ್ಟು ಎಲ್ಲ ಥರದ ದೋಸೆ ಕೊಡ್ತೀವಿ. ಯಾಕೆ ಸರ್ ಬೆಣ್ಣೆ ದೋಸೆ ಮಾಡಲ್ಲ ನೀವು? ಸರ್ ನಾವು ಅದು ಸುಮಾರು 93ರಲ್ಲಿ ಕೆಲವೊಂದು ಬೆಣ್ಣೆ ಮಿಕ್ಸ್ ಮಾಡೋದ್ರಿಂದ ಅವಾಗ ಆ ಟೈಮ್ನಲ್ಲಿ ಅದು ನೋಡಿ ಬೇಡ ಅಂತ ನಿಲ್ಲಿಸ್ಬಿಟ್ಟು ಸರ್. ಬೆಣ್ಣೆ ಒರಿಜಿನಲ್ ಸಿಗಲ್ಲ? ಹೌದು ಸರ್. ಅವಾಗೆಲ್ಲ ಕೇಸ್ ಆದವು ಸರ್ ಕೆಲವೊಂದು. ಹಂಗಾಗಿ ನಿಲ್ಲಿಸ್ಬಿಟ್ಟು ಅದು ಬೇಡ ಅಂತ ಹೇಳಿ. ನಮಗೇನಂದ್ರೆ ಕ್ವಾಲಿಟಿ ಹೆಸರು ಬೇಕು ಸರ್. ಹೆಸರು ಕೆಡಬಾರ್ದು ಅಂತೇಳಿ ನಾವು ಬೆಣ್ಣೆ ಮಾಡ್ತಾ ಇಲ್ಲ ಸರ್. ಓಕೆ. ಸೊ ಜೊತೆಗೆ ಇಡ್ಲಿ ವಡೆ ಮತ್ತು
ಇಡ್ಲಿ ವಡೆ ಅಂದ್ರೆ ದೋಸೆ ಅಷ್ಟೇನೆ. ಮುಂಚೆ ನಮ್ಮ ಮಾವನವರು ಎಲ್ಲೋ ಜೊತೆಗೆ ಒಟ್ಟಿಗೆ ಇದ್ದಾಗ ಎಲ್ಲ ತರದ್ದು ತಿಂಡಿ ಮಾಡ್ತಿದ್ರು, ಒಂದ್ ತರ ಇಲ್ಲ ಅನ್ನಂಗಿಲ್ಲ, ಎಲ್ಲ ತರದ್ದು ತಿಂಡಿ ಮಾಡ್ತಿದ್ರು. ಸ್ವೀಟ್ಸು, ಖಾರ, ಮೈಸೂರು ಪಾಕು, ಜಿಲೇಬಿ, ಜಾಂಗಿ ಎಲ್ಲ ಮಾಡ್ತಿದ್ರು. ಮತ್ತೆ ರೈಸ್ ಐಟಮ್ನಲ್ಲೂ ಪಲಾವು, ಟೊಮೆಟೊ ರೈಸ್ ಬಾತು ಆ ಥರದ್ದೆಲ್ಲ ಮಾಡ್ತಾ ಇದ್ರು. ಇವಾಗ ನಾವು ಸಪ್ರೇಟ್ ಫ್ಯಾಮಿಲಿಗಳು ಆದ್ಮೇಲೆ ನಮ್ಮ ಮನೆಯವರು ನಾನು ನಮ್ಮ ಮಗ ಅಷ್ಟೇ ನಡೆಸಕತ್ತಿದ್ಮೇಲೆ ಕೆಲ್ಸಗಾರದು ಒತ್ತಾಡ್ದಿಂದ ನಾವು ಇಡ್ಲಿ ವಡ ದೋಸೆ ಅಷ್ಟೇ ಮಾಡ್ತಾ ಇದೀವಿ. ಹೆಚ್ಚು ಕಡಿಮೆ 13ನೇ ಇಸ್ವಿಯಿಂದ ಇಡ್ಲಿ ವಡ ದೋಸೆ ಮಾಡಕತ್ತಿರೋದು. ಅದಕ್ಕಿಂತ ಮುಂಚೆ ಎಲ್ಲಾ ತರದ ಐಟಮು ಇತ್ತು, ಸ್ವಲ್ಪ ದೊಡ್ಡದಾಗೂ ಇತ್ತು ಹೋಟೆಲ್. ಡಿವೈಡ್ ಆದ್ಮೇಲೆ ನಾವು ಸಣ್ಣದಾಗ ಚಿಕ್ಕದಾಗ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಸೊ ಇವರು ಈಗ ನಾಗಭೂಷಣ್ ಮಾತಾಡಪ್ಪ. ನಮಸ್ಕಾರ ನಾಗಭೂಷಣ್. ಬೆಳಗ್ಗೆ 6:30ಗೆ ಸ್ಟಾರ್ಟ್ ಆಯ್ತು ಅಂತಂದರೆ ಸೀದಾ ನಾವು ಮತ್ತೆ ಹೋಗೋದು ಮನೆಗೆ 1 ಗಂಟೆಗೆ. ಹಂಗೆ ಮಾಡೋದ್ರಿಂದ ಮತ್ತೆ ಆಗಲ್ಲ, ಅದು ಲಂಗ್ಸ್ ಪ್ರಾಬ್ಲಮ್ ಬರುತ್ತೆ ಅಂತೇಳಿ ಹಿಂಗೆ ಮಾಡ್ತಾಯಿದ್ದೀನಿ. ನೋಡಿ ಇವರು ದೋಸೆ, ಇದು ಮಸಾಲೆ ದೋಸೆನಾ? ಮಸಾಲೆ ದೋಸೆ ಫುಲ್ ಓಪನ್ನು. ನೋಡಿ ದೋಸೆಗಳು ಸ್ನೇಹಿತರೆ ಎಷ್ಟು ದೊಡ್ಡ ದೋಸೆಗಳಂದರೆ ಇಡೀ ದಾವಣಗೆರೆಯಲ್ಲಿ ಮಾತಾಡ್ತಾರೆ ಇವ್ರ ಹೋಟೆಲಲ್ಲಿ ತುಂಬ ದೊಡ್ಡ ದೋಸೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ರೇಟ್ ಕೂಡ ಅಷ್ಟೇ ಭಾಳ ಕಮ್ಮಿ ಇದೆ, ಜಾಸ್ತಿ ಇಲ್ಲ. ಸೊ ನಾಗಭೂಷಣ್ ಅವ್ರು ನೀವೇನು ಓದಿರೋದು? ನಮ್ಮದು ಇವಾಗ BCom ಕಂಪ್ಲೀಟ್ ಆಗಿದೆ. BCom? ಹಾಂ, BCom ಓದಿದ್ದೀರಾ? ಹಾಂ, BCom ಓದಿದ್ದೀನಿ. ನೀವು ನಿಮ್ಮ ಯಾವುದಾದ್ರು ಬೇರೆ ಕೆಲಸಕ್ಕೆ ಹೋಗ್ಬೋದಿತ್ತಲ್ಲ? ಇಲ್ಲ, ನನಗೆ ಬೇರೆಯವ್ರ ಹತ್ರ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಂ, ಅಂದರೆ ಮತ್ತು ಅವ್ರು ಹೇಳ್ದಂಗೆ ಅವ್ರು ಕೇಳ್ಕೊಂತ ಅವ್ರು ಕೇಳೋಕೆ ಕೆಲಸ ಮಾಡೋಕ್ಕಿಲ್ಲ. ನನಗೆ ಗೊತ್ತಿರೋ ಕೆಲಸನೇ ಇದೆ. ಓಕೆ. 100 ರೂಪಾಯಿ ಕಮ್ಮಿ ದುಡಿದ್ರೂ ಪರವಾಗಿಲ್ಲ ದಿನಕ್ಕೆ. ಓಕೆ, ದುಡ್ಕೊಂಡು ಹೋಗೋಣ ಅಂತೇಳಿ ನಾನು ಇಲ್ಲೇ ಮಾಡೋಕ್ಕೆ. ಸೊ ನಿಮ್ಗೆ ಸಮಾಧಾನ ಇದೆ ಇದರಲ್ಲೇ? ಹಾಂ, ತೃಪ್ತಿ ಇದೆ ಸರ್. ಸೊ ಈಗ ನಾನೇ ಇಷ್ಟಪಟ್ಟು ಆರಿಸ್ಕೊಂಡಿದ್ದು. ಗುಡ್ದಪ್ಪ ಅವ್ರ ಫ್ಯಾಮಿಲಿಲಿ 4ನೇ ತಲೆಮಾರು ನೀವು. ಹಾಂ, ನೀವು ಹೋಟೆಲ್ ಉದ್ಯಮ ಮುಂದುವರಿಸ್ತೀರಾ ಹಂಗಾದ್ರೆ? ಹಾಂ, ಮುಂದುವರಿಸ್ತೀನಿ. ಸೊ ಬೇರೆ ಏನೂ ಹೋಗಲ್ಲ ಕೆಲಸಕ್ಕೆ? ಇಲ್ಲ, ನಾನು ಇಷ್ಟಪಟ್ಟು ಮಾಡ್ತಿರೋದು ಇದು. ಇಷ್ಟಪಟ್ಟು ಮಾಡ್ತಿರೋದು, ಕಷ್ಟ ಆದ್ರೂ ಇದನ್ನೇ ಮಾಡ್ತೀನಿ. ನೀವು ಎಷ್ಟನೇ ವರ್ಷದಿಂದ ಇನ್ವಾಲ್ವ್ ಆಗಿದ್ದೀರಾ ಹೋಟ್ಲ್ ಇದರಲ್ಲಿ? ನಾನು ಸಣ್ಣನಿದ್ದಾಗಿಂದ ನಿಂದಿರಿ, ಅಂದರೆ ಸಣ್ಣನಿದ್ದಾಗಿಂದ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂತ ಇದ್ದೆ. ಒಂದು 4th 5th ಇದ್ದಾಗಿಂದ ಹೋಟ್ಲಾಗೆ ಇರೋದು. ಹಾಂ ಹಾಂ ಹಾಂ. ಡಿಗ್ರಿ ಕಂಪ್ಲೀಟ್ ಆದಲ್ಲ ಅವಾಗಿಂದ ಫುಲ್ ಟೈಮ್ ಇಲ್ಲೇ ಫುಲ್ ಟೈಮ್ ಇದೇ ಕೆಲಸ ಮಾಡ್ತಾ ಇದ್ದೀರಾ? ನೋಡಿ ದೋಸೆ, ಮಸಾಲೆ ದೋಸೆ ರೆಡಿ ಆಯಿತು. ಇಲ್ಲಿ ವಿಶೇಷ ಏನಂದರೆ ಮಸಾಲೆ ದೋಸೆಗೆ ಇವರು ಪುಡಿ, ಚಟ್ನಿ ಪುಡಿ ಉಪಯೋಗಿಸ್ತಾರೆ, ಅದು ಭಾಳ ರುಚಿ ಅನ್ನೋದು. ನೋಡಿ ಫುಲ್ ಓಪನ್ ದೋಸೆ ಎಷ್ಟು ದೊಡ್ಡದಿದೆ ಅಂತಂದರೆ. ಇವ್ರದ್ದು ಇನ್ನೊಂದು ದೋಸೆ ಇದೆ, ಖಾಲಿ ದೋಸೆ, ಭಾಳ ಪಾಪ್ಯುಲರ್ ಅದು. ಖಾಲಿ ದೋಸೆ ಅಂದರೆ ಇಲ್ಲಿ 2 ಖಾಲಿ ದೋಸೆ ತಿನ್ನೋಷ್ಟು ಸುಸ್ತಾಗಬೇಕು ಅನ್ನೋ ಜನಗಳು ಕೂಡ ಇದ್ದಾರೆ. ಯಾವ ದೋಸೆನೇ ಸರ್, ಫುಲ್ ತಿನ್ನೋಕ್ಕಾಗಲ್ಲ. ಓಪನ್ ಒಂದು ತಗೊಂಡ್ರು 1 ಪ್ಲೇಟ್ ಖಾಲಿ ತಂದ್ರೆ ಸ್ಟ್ಯಾಟಿಸ್ಫೈ ಬರ್ತಾನೆ ಅವ್ರು. ಸಾಕಪ್ಪ ಅಂತ ಮತ್ತೆ ಇನ್ನೊಂದು ದೋಸೆ ಬೇಕು, ಇನ್ನೊಂದು ದೋಸೆ ಬೇಕು ಅಂತ ಅನ್ನಲ್ಲ. ಸಾಕಿದೆ ಹೊಟ್ಟೆ ತುಂಬಂತೇಳಿ. ಹೊಸ್ದಾಗಿ ಯಾರು ಜನ ಹುಡ್ಕೊಂಬಂದಿರ್ತಾರಲ್ಲ, ಅವರು ಗೊತ್ತಿರಲ್ಲ ಅವರಿಗೆ. ಪುಡಿ ಎಲ್ಲ ನೀವೇ ಮಾಡೋದು? 1 ಪ್ಲೇಟ್ ಖಾಲಿನೇ ಕೊಟ್ರಿ ಅಂತ ಅಂದ್ಬಿಡ್ತಾರೆ. ಪುಡಿ ಎಲ್ಲ ಓನ್ ಮಾಡೋದು. ನೋಡಿ ಪುಡಿ ಮಸಾಲೆ ದೋಸೆ, ಪುಡಿ ಮಸಾಲೆ ದೋಸೆ ರೆಡಿ ಆಯಿತು. ಇನ್ನು ಸಾಕಷ್ಟು ಎಣ್ಣೆ ಇದು ಮಾಡಿ ಮಾಡ್ತಾ ಇದ್ದಾರೆ. ಈ ಮಸಾಲೆಗೆ ಓಪನಿಗೆ ಎಣ್ಣೆ ಜಾಸ್ತಿ ಬೇಕೇ ಬೇಕು ಸರ್, ಇಲ್ಲಾಂದರೆ ಡ್ರೈ ಆದರೆ ತಿನ್ನೋಕ್ಕಲ್ಲ, ಗಂಟ್ಲಿಗೆ ಸಿಕ್ಕಂಡಂಗೆ ಆಗ್ಬಿಡ್ತದೆ. ಕ್ಲೀನಾಗಿ ಎಣ್ಣೆಗೆ ಕ್ಲೀನಾಗಿ ಫ್ರೈ ಆದ್ರೇ ಚೆನ್ನಾಗಿದೆ ಸರ್. ನೋಡಿ ಸ್ನೇಹಿತರೆ, ದೊಡ್ಡ ಮಸಾಲೆ ದೋಸೆ ರೆಡಿ ಆಯಿತು. ಈಗ ಓಪನ್ ದೋಸೆ, ಇದಕ್ಕೂ ಪುಡಿ ಯಾವ ಥರ ನೋಡಿ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. ಈ ದೊಡ್ಡ ಓಪನ್ ದೋಸೆ ನಿಮಗೆ ಎಲ್ಲರೂ ಬೇರೆ ಕಡೆ ಸಿಕ್ಕಿದ್ರೆ, ದಾವಣಗೆರೆ ಅಂತಲ್ಲ ಯಾವುದೇ ಊರಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಫುಲ್ ಓಪನ್ ದೋಸೆ ಇದು. ಸೊ ಇದು ಒಂದು ದೋಸೆಗೆ 70 ರೂಪಾಯಿ ಅಷ್ಟೇ? 70 ದೋಸೆ ಅಷ್ಟೇ. ಚಿಕ್ಕ ಓಪನ್ ದೋಸೆ 50 ರೂಪಾಯಿ. ಹಾಂ, ಇವಾಗ ಜನಕ್ಕೆ ಜಾಸ್ತಿ ಅನಿಸ್ತಾ ಇರೋದ್ರಿಂದ ಕೆಲವರಿಗೆ ಯಾವುದು ಬೇಕಾಗಿ ತಿನ್ಲಿ ಅಂತ ಹೇಳಿ ಮಿನಿ ಓಪನ್ ಮಾಡಿದ್ದೀರಾ? ನಮಗೆ ಸಂಡೇ ಸ್ಯಾಟರ್ಡೇ ಹಾಲಿಡೇಸ್, ಗೌರ್ಮೆಂಟ್ ಹಾಲಿಡೇಸ್ ಇರ್ತದಲ್ಲ, ಅಂತ ಟೈಮಲ್ಲಿ ಭಾಳ ರಶ್ ಇರುತ್ತೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಒಂದು ಸ್ವಲ್ಪ ಕಡಿಮೆನೆ.
ಎಲ್ಲ ಬರ್ತಾರೆ ಆ ಕಡೆಯಿಂದ. ಹಾಂ ಆ ಕಡೆಯಿಂದ ಬಸ್ಸಿರೋರೆಲ್ಲ ಹಳ್ಳಿಯಿಂದೆಲ್ಲ ಬರ್ತಾರೆ, ಜರಿಕಟ್ಟೆ ಆ ಕಡೆ ಸೈಡಿಂದೆಲ್ಲ ಬರ್ತಿರ್ತಾರೆ. ಒನ್ ಟೈಮ್ ಇವಾಗ ಹಳ್ಳಿದು ಕೆಲಸ ಸ್ಟಾರ್ಟ್ ಆತಂದ್ರೆ ಆಯ್ತಲ್ಲ, ಇಲ್ಲಿಂದ 10 ದೋಸೆ ಹಿಂಗೆಲ್ಲ ತಗೊಂಡು ಹೋಗ್ತಿರ್ತಾರೆ. ಹಾಂ 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 10, 15, 20. ಎರಡು ಪಾರ್ಸಲ್ ಇಲ್ಲೇನಾ? ಇಲ್ಲೇ ಆಷಾಢ ಅಲ್ಲ. ನೋಡಿ ಇದು ಓಪನ್ ದೋಸೆ ಪ್ಲೇಟಲ್ಲಿ ಸರ್ವ್ ಮಾಡ್ತಾರೆ. ಪ್ಲೇಟ್ಗಿನ್ನ ದೊಡ್ಡದಾಗಿ ಆಚೆ ಬಂದಿದೆ. ಸೊ ನಾನು ಅದನ್ನೇ ಹೇಳ್ತಾ ಇರೋದು, ಇದು ದೊಡ್ಡ ಓಪನ್ ದೋಸೆ ಎಲ್ಲಿ ಕೊಡೋಕ್ಕೆ ಸಾಧ್ಯ ಇದೆ ಅಂತ. ಸೊ ಇವ್ರು ಸರ್ವ್ ಮಾಡ್ತಾ ಇದ್ದಾರೆ, ಒಂದು ಉದ್ಯಮ ಅಂತಲ್ಲ, ಸೇವೆ ಅಂತ ನೋಡ್ಬಿಟ್ಟು ಸರ್ವ್ ಮಾಡ್ತಾ ಇದ್ದಾರೆ. ಸೊ ನೀವು ಈ ಕಡೆ ಒಮ್ಮೆ ಬನ್ನಿ, ಮಿಸ್ ಮಾಡ್ದಲ್ಲೇ. ನೀವು ಅದಕ್ಕೆ ನಾವೇನು ಇದು ಮಾಡೋಕ್ಕೋಗಲ್ಲ. ನೋಡಿ ಇವಾಗ ಇವ್ರು ಖಾಲಿ ದೋಸೆ ಹಾಕ್ತಾರೆ, ನಾಗಭೂಷಣ್ ಅವರು. ನಿಮಗೆ ನೋಡಿ ಇದು ಒಂದು ಪ್ಲೇಟ್ ಖಾಲಿ ದೋಸೆ. 4 ಪ್ಲೇಟ್ ಖಾಲಿ ಆಗ್ತದೆ. ಸೊ ಈಗ ಒಂದು ಆರ್ಡ್ರ್ ಕೂಡ 4 ಪ್ಲೇಟ್ ಖಾಲಿ ದೋಸೆಗೆ ಬಂತು. ಒಂದು ಪ್ಲೇಟ್ ಖಾಲಿ ದೋಸೆ ಇಲ್ಲಿ 50 ರೂಪಾಯಿ. ಸಿಂಗಲ್ ತೊಗೊಂಡ್ರೆ 30 ರೂಪಾಯಿ, 2 ಖಾಲಿ ದೋಸೆ ತೊಗೊಂಡ್ರೆ 50 ರೂಪಾಯಿ. ಆಲ್ಮೋಸ್ಟ್ ಫುಲ್ ಮೀಲ್ಸ್ ಆಗೋಗ್ಬಿಡುತ್ತೆ 2 ಖಾಲಿ ದೋಸೆ. ಇವರ ಒಂದು ಸೈಜಿನ ಖಾಲಿ ದೋಸೆ ತಿನ್ವಿ ಅಂತಂದರೆ. ಸೊ ನೀವು ಒಬ್ಬರೇ ಮಗನ ಭೂಷಣ್? ಹಾಂ, ಅಕ್ಕ ಇದ್ದಾಳೆ. ಅವ್ರೇನು ಮಾಡ್ತಾರೆ? ಮದುವೆ ಆಗಿದೆ. ಮದುವೆ ಮಾಡಿದ್ದೀರಿ? ಇವ್ರಿಗಿನ್ನ ಮದುವೆ ಆಗಿಲ್ಲ, ನೋಡ್ತಾ ಇದ್ದೀರಾ? ಹಾಂ, ಮಾಡಿ ಮಾಡಿ ಆರಾಮಾಗಿ. ಸರಿ ಅಪ್ಪ, ನೆಕ್ಸ್ಟ್ 2 ದಿನ ಇದೆ. ಖಾಲಿ ದೋಸೆ ರೆಡಿ ಆಯಿತು. ಸೊ ಖಾಲಿ ದೋಸೆ ಅಂದರೆ ಬರೀ ಖಾಲಿ ದೋಸೆನೇ ಕೊಡಲ್ಲ, ಎಣ್ಣೆ ಕೂಡ ಹಾಕ್ತಾರೆ. ಹೌದು ಸರ್, ಎಣ್ಣೆ ಹಾಕಿ ಹಾಕ್ತೀವಿ. ಇಲ್ಲ, ಕೆಲವು ಕಡೆ ಖಾಲಿ ದೋಸೆ ಅಂದರೆ ಹಾಂ, ಎಣ್ಣೆ ಹಾಕಿ ಎಣ್ಣೆನೇ ಹಾಕಲ್ಲ ಅವರು, ಅದರಲ್ಲೇ ತೆಗೆದು ಬಿಡ್ತಾರೆ. ಇಲ್ಲಿ ಏನೇ ಜನ ಹೆಂಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಹಂಗೆ ಕೊಡ್ಕೊಂತ ಹೋದ್ವಿ. ಮಸಾಲೆಗೆ ಚಟ್ನಿ ಪುಡಿ ಹಾಕ್ತಾರೆ ಎಲ್ಲ ಕಡೆಗೂ. ನಿಮ್ಮ ಪಲ್ಯನೂ ಪುಡಿ ಕೊಡ್ತೀರಾ? ಹಾಕು ಅನ್ನೋದಕ್ಕೋಸ್ಕರನೇ ಪುಡಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಓಕೆ ಓಕೆ. ದೋಸೆ ಹಾಕೋದು ನಾನು ಹಲವಾರು ಬಾರಿ ಹೇಳ್ತಾ ಇರ್ತೀನಿ, ಅದೊಂದು ಆರ್ಟ್, ಅಂದರೆ ಕಲೆ. ಹೌದು ಆ ಕಲೆ ನೋಡಿ. ಇವರು 4ನೇ ತಲೆಮಾರು. ಈ ನಾಗಭೂಷಣ್ನ ವಯಸ್ಸಲ್ಲಿ ಭಾಳ ಚಿಕ್ಕವರು, ಅವ್ರಿಗೆ ಹೊಲ್ದಿದೆ. ನಾನು ಸ್ಟಾರ್ಟಿಂಗು ಬೈಸ್ಕೊಂಡೆ, ಭಾಳ ಬೈಸ್ಕೊಂಡೆ, ಹೆಂಗೆ ಕೊಟ್ಟೆ ಅಲ್ಲ ಅಂತ. ಅದು ಹಂಗೆ ಆಗ್ತಾ 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 ರೂಢಿ ಆಗಿರೋದು ಸರ್. ಒಂದೇ ದಿನಕ್ಕೆ ಬರಲ್ಲ. ಹೆಚ್ಚು ಕಮ್ಮಿ ನಾನೊಂದು 3-4 ವರ್ಷ ಆಯಿತು ಡಿಗ್ರಿ ಕಂಪ್ಲೀಟ್ ಆಗಿ. ಅಲ್ಲಿಂದ ಮಾಡಿ ಮಾಡಿ ಇವತ್ತು ಹಿಂಗೆ ಬರ್ತಾ ಇರೋದು. ಓಕೆ. ತುಂಬ ಬೈಸ್ಕೊಂಡಿ ಸರ್ ನಾನು ಇಲ್ಲಿ. ಇವಾಗ ಹೆಂಗೆ ಕೊಡ್ತಾರೆ, ಸರಿ ಕೊಡಲ್ಲ ಅಂತ ಹೇಳಲ್ಲ ಅಂದಾರೆ ಜನ. ಓಕೆ. ಅದನ್ನೇ ಚಾಲೆಂಜಾಗಿ ತಗೊಂಡು ಚೆನ್ನಾಗಿ ಹಾಕ್ಬೇಕಂತೇಳಿ ರೂಢಿ ಮಾಡ್ಕೊಂಡಿದ್ವಿ. ಜನ ಸ್ಟಾರ್ಟಿಂಗ್ ಅವ್ರ ಅಪ್ಪಾಜಿ ಇದ್ರೆ ಬರೋದು, ಇನ್ನೊಂದಿದ್ರೆ ಬರೋದಿಲ್ಲ, ಆ ಥರ ಮಾಡೋದು. ಸ್ಟಾರ್ಟಿಂಗ್ ಬೇಕು ಅಂತಂದು ಕೇಳಾಗ್ಬಿಟ್ಟೈತೆ. ಓ ಅಂದ್ರೆ ಮನೆ ಸೈಜು ಇದಕ್ಕಿಂತ ದೊಡ್ಡ ಕೊಡ್ತಾರೆ. ಹಾಂ, ಇದಕ್ಕಿಂತ ದೊಡ್ಡ ನಾನು ಎಷ್ಟೇ ಅಂದ್ರೂ ಅವರು ಇದಕ್ಕಿಂತ ದೊಡ್ಡ ಕೊಡ್ತಾರೆ. ಬಟ್ ಜನ ಒಟ್ಟು ತುಂಬ ತಂದು ಹೋಗ್ಬೇಕು ಸರ್, ಅಷ್ಟೇ. ಹಾಂ. ಖಾಲಿ ದೋಸೆ ಪಾರ್ಸಲ್ ಆಗ್ತಾ ಇದೆ. ಸೊ ನೀವು ಹೋಟೆಲ್ ಉದ್ಯಮದಲ್ಲಿ ಶ್ರೀಮತಿ ನರಸಿಂಹಮೂರ್ತಿ ಅವರು. ಮೇಡಮ್, ನಿಮ್ಮ ಹೆಸರು? ವನಜಾಕ್ಷಿ ಅಂತ. ಹಾಂ. ಸೊ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ನೀವು ಮನೆ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಹೋಟೆಲಲ್ಲೂ ಕೆಲಸ ಮಾಡ್ತೀರಾ? ಹೌದು. ಸೊ ನಿಮಗೂ ಭಾಳ ಖುಷಿ ಇದೆ ಇನ್ವಾಲ್ವ್ ಆಗೋದು, ಫ್ಯಾಮಿಲಿ ಬಿಸ್ನೆಸ್ಸು. ಹೌದು. ಯಾವಾಗಲೂ ನಮ್ಮ ಮನೆಯವರು, ನನ್ನ ಮಗ ಎಲ್ಲ ಕಣ್ಮುಂದನೇ ಇರ್ತಾರ. ಹಾಂ. ನನಗೂ ಒಂಥರ ಖುಷಿ ಇದ್ರೊಳಗೆ. ಈ ಚಟ್ನಿ ಪುಡಿ ಎಲ್ಲ ನೀವೇನ ಮಾಡೋದು? ನಮ್ಮ ಮನೆಯವರೇ ಎಲ್ಲ ಓನ್ ಮಾಡೋದು. ನೀವು ಹೆಲ್ಪ್ ಮಾಡ್ತೀರಾ? ಇಲ್ಲ, ಪೌಡ್ರು ಎಲ್ಲ ಅವ್ರ ಸ್ವಂತ ಒಬ್ಬರೇ ಮಾಡ್ತಾರೆ. ನಾ ಏನು ಹೆಲ್ಪೇ ಇಲ್ಲ ಅದರೊಳಗೆ. ನಂದು ಅಂದರೆ ಇಲ್ಲಿ ಪಾರ್ಸಲ್ ಕಟ್ಟೋದು, ಆಮೇಲೆ ಆರ್ಡ್ರ್ ಹೇಳೋದು, ಕ್ಯಾಶ್ ತಗೊಳೋದು, ಹಾಂ. ಈ ಥರ ಕಸ್ಟಮರ್ಸ್ ಏನಿರ್ತೈತೋ ಆಲ್ಮೋಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊತೀರಾ, ಮ್ಯಾನೇಜರ್ ಥರ. ಮನೇದು ಮತ್ತೆ ಏನರ ಐಟಮ್ಗಳು ಇದ್ರೆ ತರ್ಸೋದು, ಮಾಡೋದು ಈ ಥರ.
ಸೊ ಮತ್ತೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ನಿಮ್ಮ ಹೋಟ್ಲು ಬಗ್ಗೆ? ನಮಗೇನಿಲ್ಲ ಸರ್, ನಮ್ಮ ತಾತರದು ಹೆಸರು ಉಳಿಸ್ಬೇಕು ಅನ್ನೋದೇ ನಮ್ದು ಇರೋದು. ತಾತವ್ರ ಹೆಸರು ಅದೊಂದೇ ಮುಖ್ಯ ಇರೋದು. Okay. ಅದ್ರ ಜೊತೆ ಮತ್ತೆ ನಮ್ದು ಏನೈತೋ ಅವೆಲ್ಲ ಇದು ಕೆಲಸ ಮಾಡ್ಕೊಳಕ್ ಅಷ್ಟು ಸಿಕ್ಕರೆ ಸಾಕು. ನಾವು ಅತಿ ಹೆಚ್ಚಿಂದ ಆಸೆ ಏನು ಮಾಡಲ್ಲ. ಓಕೆ ಮೇಡಮ್, ಆಯಿತು ಮೇಡಮ್, ಥ್ಯಾಂಕ್ ಯು, ಒಳ್ಳೇದಾಗಲಿ. ಸರ್ ಮೈಕ್ ಇಟ್ಕೊಂಡು ಸರ್, ನಿಮ್ಮ ಹೋಟೆಲ್ ಬಗ್ಗೆ ಭಾಳ ಮಾಹಿತಿ ಕೊಟ್ಟಿದ್ದೀರಾ, ಭಾಳ ಖುಷಿ ಆಯಿತು. ಏನಾದ್ರು ಮತ್ತೆ ನಿಮ್ಮ ಹೋಟ್ಲ್ ಬಗ್ಗೆ ವಿಶೇಷವಾಗಿ ಏನಾದರೂ ಕಸ್ಟಮರ್ಸ್ಗೆ ಜನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ನೊಂದು ಸರ್, ರಶ್ ಇದ್ದಾಗ ಕಸ್ಟಮರ್ಸ್ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಇದು ಹೋದ್ರೆ ಸಾಕು ನಮಗೆ. ಸಾಕು, ಸ್ವಲ್ಪ ಅದು ಏನಂದ್ರೆ wait ಭಾನುವಾರ ಮಾಡ್ಬೇಕು. ಅಷ್ಟೇ ಪೇಷನ್ಸ್ ಇಂದ ಕಾದ್ರೆ ಸಾಕು. ನಮಗೂ ಹೆಚ್ಚಿಂದ ಚೆನ್ನಾಗಿ ಕೊಡ್ಬೇಕು ಅನ್ನೋದೇ ಇರುತ್ತೆ. ಹಾಂ. ಅವ್ರು ಒಂದ್ ಸ್ವಲ್ಪ ಪೇಷನ್ಸ್ ತಗೊಂಡ್ರು ಅಂದ್ರೆ ನಾವು ಇನ್ನೂ ಚೆನ್ನಾಗಿ ಕೊಡ್ಬೋದು. ಅಷ್ಟೇ Okay, ಅಷ್ಟೇ, thank you. ಇನ್ನೇನಿಲ್ಲ. ಥ್ಯಾಂಕ್ ಯು ಅಮ್ಮ, ಆಯಿತು, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ ಬನ್ನಿ, ಸಾಕಷ್ಟು ಜನ ಕಸ್ಟಮರ್ಸ್ ಇದ್ದಾರೆ, ಒಂದಿಬ್ರು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು ನಮಸ್ತೆ, ಸರ್? ಪ್ರಸನ್ನ ಅಂತ ಹೇಳಿ. ಸೊ ಈ ನ್ಯೂ ವಿನಾಯಕ ಗುಡದಪ್ಪ ಹೋಟೆಲ್ಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ನಾವು ಹತ್ರ ಒಂದು 8-9 ವರ್ಷದಿಂದ ಬರ್ತಾ ಇದ್ದೀವಿ. ಏನು ಇಷ್ಟ ಸರ್ ನಿಮ್ಗೆ ಇಲ್ಲಿ? ಇಲ್ಲಿ ದೋಸೆ, ಮಸಾಲೆ ದೋಸೆ, ಓಪನ್ ನನಗೆ ಭಾಳ ಇಷ್ಟ. ಆದರೆ ಓಪನ್ ದೋಸೆ ಭಾಳ ಇಷ್ಟ ಆಗುತ್ತಾ? ದಾವಣಗೆರೆ ಯಾರು ಕೊಡಲ್ಲ ಅಷ್ಟು ದೊಡ್ಡ ದೋಸೆ ಇವ್ರು ಕೊಡ್ತಾರೆ, ಅದು ರೇಟ್ ಕಮ್ಮಿ. ರೇಟ್ ಕಮ್ಮಿ, ಹೊರಗಡೆ ಕಂಪೇರ್ ಮಾಡಿ ರೇಟ್ ಕಮ್ಮಿ. ಕ್ವಾಲಿಟಿ ಕ್ವಾಂಟಿಟಿ ಅದು ಚೆನ್ನಾಗಿರೋದಕ್ಕಿಂತ ಬರೋದು ಇಲ್ಲ, ಬರ್ತಿದ್ದಿಲ್ಲ ಯಾರು. ಓಕೆ ಓಕೆ, ಆಯ್ತು ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್ ನಮಸ್ಕಾರ. ನಮಸ್ಕಾರ. ಮೈಕ್ ಸ್ವಲ್ಪ. ನಮಸ್ಕಾರ. ಸರ್ ನಿಮ್ಮ ಹೆಸರು ಸರ್? ಸುನಿಲ್ ಅಂತ. ಸೊ ಗುಡದಪ್ಪ ಹೋಟೆಲ್ಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ನಾವು ಸಣ್ಣವರಿದ್ದಾಗಿಂದ ಬರ್ತದೆ. ಸಣ್ಣವರಿದ್ದಾಗಿಂದ ಬರ್ತಿದ್ದೀರಾ. ಏನು ಇಷ್ಟ ಆಗುತ್ತೆ ಸರ್ ಇಲ್ಲಿ? ದೋಸೆ ಇಷ್ಟ ಆಗುತ್ತೆ. ದೋಸೆ, ಇಡ್ಲಿ, ಯಾವ ದೋಸೆ ಸರ್? ತುಂಬ ವೆರೈಟಿ ದೋಸೆಗಳು ಮಾಡ್ತಾರಲ್ಲ ಇವರು. ಓಪನ್ ದೋಸೆ ಮಾಡ್ತಾರೆ, ಓಪನ್ ದೋಸೆ ಮಾಡ್ತಾರೆ, ಮಸಾಲೆ ಖಾಲಿ ಇಡ್ಲಿ ವಡೆನೂ ಮಾಡ್ತಾರೆ. ಇಡ್ಲಿ ವಡೆ ಇಷ್ಟ ಆಗುತ್ತೆ ನಿಮಗೆ? ಚೆನ್ನಾಗಿ. ಸೊ ರೆಗ್ಯುಲರ್ ಆಗಿ ಬರ್ತೀರಾ? ಹಾಂ. ಓಕೆ ಸರ್, ಥ್ಯಾಂಕ್ ಯು ಸರ್.